ಸೌಜನ್ಯ ಅಂತ ಹುಡುಗಿ ಅದೇನೋ ರೇಪ್ಗಳಾಗಿದೆ, ಆ ಗುಂಡಿಗಳೆಲ್ಲ ಅಗದಿದ್ದಾರೆ, ಅಲ್ಲಿ ಮೂಳೆಗಳೆಲ್ಲ ಸಿಕ್ಕಿದೆ ಅಂತ ಏನೋ ನೀವು ನಮ್ಗೆ ಗೊತ್ತಿಲ್ವಲ್ಲ, ನಾವು ನೋಡಿಲ್ವಲ್ಲ, ಅಂಥದ್ದೆಲ್ಲ ಪ್ರಕರಣಗಳನ್ನು ಯಾರೋ ಅವರ ಕುಟುಂಬದವರು ಮಾಡ್ತಾ ಇದ್ರೆ ಅಂಥ ಕುಟುಂಬಿಕರನ್ನ ಸಲಹಿದ್ದಕ್ಕೆ ಅಪರಾಧಿ ಸ್ಥಾನ ಖಂಡಿತ ವೀರೇಂದ್ರ ಹೆಗಡೆ ಅವರಿಗೆ ನಾನು ಹೇಳ್ತೇನೆ. ಇದು ಏನು ಸಮಸ್ಯೆ ಆಗತ್ತೆ ಸಂತೋಷು, ನಮ್ಮ ಇವತ್ತಿನ ದಿವಸ ಸಮಸ್ಯೆ ನೋಡಿ. ಇವತ್ತು ಧರ್ಮಸ್ಥಳದ ವಿಚಾರ ಬಿಟ್ಬಿಡೋಣ. ಹಿಂದಿನ ಕಾಲದಲ್ಲಿ ಒಬ್ಬ ಪೀಠಾಧಿಪತಿ ಆಗಿದ್ದವನಿಗೆ ಆಗಬೇಕಾದವನಿಗೆ ಇರಬೇಕಾದ ಅರ್ಹತೆ ಏನು? ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿರಬೇಕು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾದಿಗಳನ್ನು ಅವನು ಸಂಪಾದಿಸಿರಬೇಕು, ಮತ್ತೆ ಮಾಯಾಮೋಹ ಇರಬಾರದು. ಯಾವುದು ಮಾಯಾಮೋಹ? ಹೆಂಡತಿ ಮಕ್ಕಳು ಅಲ್ಲ, ಹೆಣ್ಣು ಹೊನ್ನು ಬಿಟ್ಟುಬಿಡಿ ಸದ್ಯ. ಹೆಂಡತಿ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ ಅವರಪ್ಪ ಸೋದರ ಮಾವ, ಇದು ಮೊದಲು ಮರಿಬೇಕಾಗಿರೋದು. ಇವತ್ತು ದೊಡ್ಡ ದೊಡ್ಡ ಮಠಗಳ ಹೋಗಿ ನೋಡ್ಕೊಂಬರ್ರಿ, ಆ ಸ್ವಾಮಿಗಳ ಬೆನ್ನ ಹಿಂದೆ ಅವ್ರ ಮಗಳು ಅವ್ರ ಮಗ, ಕೆಲವು ಸಲ ಸ್ವಾಮಿಗಳು ಬರ್ತಾ ಇರ್ತಾರೆ, ಬದಿಗೆ ಅವ್ರ ಮಗನೇ ಏನೋ ತಲೆ ಮೇಲೆ ಹೊತ್ಕೊಂಡ್ ಬರ್ತಾ ಇರ್ತಾನೆ. ಯಾರು ಅಂತ ಕೇಳಿದಾಗ ನಡಿ ಅವ್ರ ಮಗ. ಇದೆಷ್ಟು ಕಷ್ಟ ಆಗತ್ತೆ ಅಂದ್ರೆ, ಸ್ವಾಮಿಗಳ ಮಗ ಇರ್ತಾನ ಅಂತ 4 ಜನ ಕೇಳಿದ್ರೆ ಉತ್ತರ ಕೊಡೋಕೆ ಕಷ್ಟ ಆಗತ್ತೆ, ಬಹಳ ಕಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಸ್ವಾಮಿಗಳು ಆ ನೆನಪಿನ ಸುಳಿಲೇ ಇರಬಾರ್ದು. ಯಾಕೆ ನಾವು ಏನೋ ಮರಿಬೇಕು ಅಂದ್ರೆ ನಾವು ಒಂದು ಕಹಿ ಘಟನೆ ಮರಿಬೇಕಪ್ಪ, ಡಾಕ್ಟರ್ ಏನ್ ಮಾಡ್ತಾರೆ ಹೇಳಿ? ಆ ಸ್ಥಳದಿಂದ ಸ್ವಲ್ಪ ದಿವಸಗಳ ಕಾಲ ದೂರ ಹೋಗಿ ಅಲ್ವಾ. ಇವರು ಮನೆಯನ್ನು ಬಿಟ್ಟು ಹೊರಗೆ ಬಂದವರು ಯಾವುದೋ ಸಮಾಜಕ್ಕೆ ಸಂಬಂಧಪಟ್ಟಂತ ಮಠಕ್ಕೆ ಸ್ವಾಮಿಗಳೋ ಆಗಿ ಪೀಠಾಧಿಪತಿಗಳಾಗಿ, ಮತ್ತೆ ಅವ್ರ ಹೆಂಡ್ರು, ಮತ್ತೆ ಅವ್ರ ಮಕ್ಕಳು, ಮತ್ತವ್ರ ದೊಡ್ಡಪ್ಪ, ಅವ್ರ ಚಿಕ್ಕಪ್ಪ, ಅವ್ರ ಸೋದರ ಮಾವ ಎಲ್ಲ ಅಲ್ಲೇ ಇರ್ತಾರ್ರಿ. ಎಷ್ಟು ಮಟ್ಟಿಗೆ ಇರ್ತಾರೆ ಅಂದ್ರೆ ಅವರದೇ ಅಧಿಕಾರ. ಇದು ಯಾವ ಥರ ಸನ್ಯಾಸ? ಇದ್ಯಾವ ಥರ ಗೋಳು? ಮಗಳನ್ನ ಮರೆಯಲಿಲ್ಲ, ಮಗನ್ನ ಬಿಟ್ಕೊಡಕ್ಕಾಗಲ್ಲ, ಹೆಂಡತಿ ಅಪ್ಪ ಅಮ್ಮ ಅನ್ನೋ ಮೋಹ ಮಾಯನ್ನು ತೊರೆಯದೆ ಬೂಟಾಟಿಕೆ ದಾಸಯ್ಯನಿಗೆ ಎಲ್ಲಾ ಕಡೆ ನಾಮ ಅನ್ನೋ ಹಾಗೆ ಈ ಕಾಷಾಯ ವಸ್ತ್ರ ಬೇರೆ, ಇದನ್ನ ಹಾಕೊಂಡು ಝಗ ನನಗೆ ಹೇಳ್ತಾರೆ, ಭೈರವಿ ಅಮ್ಮ ಅದೇನು ಲಿಫ್ಟಿಕ್ ಹಚ್ಕೋತಾಳೆ, ಅದೇನು ದೊಡ್ಡ ಅಲ್ರಿ, ನನ್ನ ಕಣ್ಣು ನನ್ನ ಲಿಫ್ಟಿಕ್ಕು ನಂದು ಮೈಯೆ. ಅದು ನನ್ನ ಮಠದಲ್ಲಿ ಬಂದು ನೋಡಿ ನೀವು, ನಮ್ಮ ಪೂರ್ವಾಶ್ರಮದವರು ಯಾರ್ಯಾರೂ ಇಲ್ಲ. ಸೌಜನ್ಯ ಅಂತ ಹುಡುಗಿ ಅದೇನೋ ರೇಪ್ಗಳಾಗಿದೆ, ಆ ಗುಂಡಿಗಳೆಲ್ಲ ಅಗದಿದ್ದಾರೆ, ಅಲ್ಲಿ ಮೂಳೆಗಳೆಲ್ಲ ಸಿಕ್ಕಿದೆ ಅಂತ ಏನೋ ನೀವು ನಮ್ಗೆ ಗೊತ್ತಿಲ್ವಲ್ಲ, ನಾವು ನೋಡಿಲ್ವಲ್ಲ, ಅಂಥದ್ದೆಲ್ಲ ಪ್ರಕರಣಗಳನ್ನು ಯಾರೋ ಅವರ ಕುಟುಂಬದವರು ಮಾಡ್ತಾ ಇದ್ರೆ ಅಂಥ ಕುಟುಂಬಿಕರನ್ನ ಸಲಹಿದ್ದಕ್ಕೆ ಅಪರಾಧಿ ಸ್ಥಾನ ಖಂಡಿತ ವೀರೇಂದ್ರ ಹೆಗಡೆ ಅವರಿಗೆ ನಾನು ಹೇಳ್ತೇನೆ. ಇದು ಏನು ಸಮಸ್ಯೆ ಆಗತ್ತೆ ಸಂತೋಷು, ನಮ್ಮ ಇವತ್ತಿನ ದಿವಸ ಸಮಸ್ಯೆ ನೋಡಿ. ಇವತ್ತು ಧರ್ಮಸ್ಥಳದ ವಿಚಾರ ಬಿಟ್ಬಿಡೋಣ. ಹಿಂದಿನ ಕಾಲದಲ್ಲಿ ಒಬ್ಬ ಪೀಠಾಧಿಪತಿ ಆಗಿದ್ದವನಿಗೆ ಆಗಬೇಕಾದವನಿಗೆ ಇರಬೇಕಾದ ಅರ್ಹತೆ ಏನು? ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿರಬೇಕು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾದಿಗಳನ್ನು ಅವನು ಸಂಪಾದಿಸಿರಬೇಕು, ಮತ್ತೆ ಮಾಯಾಮೋಹ ಇರಬಾರದು. ಯಾವುದು ಮಾಯಾಮೋಹ? ಹೆಂಡತಿ ಮಕ್ಕಳು ಅಲ್ಲ, ಹೆಣ್ಣು ಹೊನ್ನು ಬಿಟ್ಟುಬಿಡಿ ಸದ್ಯ. ಹೆಂಡತಿ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ ಅವರಪ್ಪ ಸೋದರ ಮಾವ, ಇದು ಮೊದಲು ಮರಿಬೇಕಾಗಿರೋದು. ಇವತ್ತು ದೊಡ್ಡ ದೊಡ್ಡ ಮಠಗಳ ಹೋಗಿ ನೋಡ್ಕೊಂಬರ್ರಿ, ಆ ಸ್ವಾಮಿಗಳ ಬೆನ್ನ ಹಿಂದೆ ಅವ್ರ ಮಗಳು ಅವ್ರ ಮಗ, ಕೆಲವು ಸಲ ಸ್ವಾಮಿಗಳು ಬರ್ತಾ ಇರ್ತಾರೆ, ಬದಿಗೆ ಅವ್ರ ಮಗನೇ ಏನೋ ತಲೆ ಮೇಲೆ ಹೊತ್ಕೊಂಡ್ ಬರ್ತಾ ಇರ್ತಾನೆ. ಯಾರು ಅಂತ ಕೇಳಿದಾಗ ನಡಿ ಅವ್ರ ಮಗ. ಇದೆಷ್ಟು ಕಷ್ಟ ಆಗತ್ತೆ ಅಂದ್ರೆ, ಸ್ವಾಮಿಗಳ ಮಗ ಇರ್ತಾನ ಅಂತ 4 ಜನ ಕೇಳಿದ್ರೆ ಉತ್ತರ ಕೊಡೋಕೆ ಕಷ್ಟ ಆಗತ್ತೆ, ಬಹಳ ಕಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಸ್ವಾಮಿಗಳು ಆ ನೆನಪಿನ ಸುಳಿಲೇ ಇರಬಾರ್ದು. ಯಾಕೆ ನಾವು ಏನೋ ಮರಿಬೇಕು ಅಂದ್ರೆ ನಾವು ಒಂದು ಕಹಿ ಘಟನೆ ಮರಿಬೇಕಪ್ಪ, ಡಾಕ್ಟರ್ ಏನ್ ಮಾಡ್ತಾರೆ ಹೇಳಿ? ಆ ಸ್ಥಳದಿಂದ ಸ್ವಲ್ಪ ದಿವಸಗಳ ಕಾಲ ದೂರ ಹೋಗಿ ಅಲ್ವಾ. ಇವರು ಮನೆಯನ್ನು ಬಿಟ್ಟು ಹೊರಗೆ ಬಂದವರು ಯಾವುದೋ ಸಮಾಜಕ್ಕೆ ಸಂಬಂಧಪಟ್ಟಂತ ಮಠಕ್ಕೆ ಸ್ವಾಮಿಗಳೋ ಆಗಿ ಪೀಠಾಧಿಪತಿಗಳಾಗಿ, ಮತ್ತೆ ಅವ್ರ ಹೆಂಡ್ರು, ಮತ್ತೆ ಅವ್ರ ಮಕ್ಕಳು, ಮತ್ತವ್ರ ದೊಡ್ಡಪ್ಪ, ಅವ್ರ ಚಿಕ್ಕಪ್ಪ, ಅವ್ರ ಸೋದರ ಮಾವ
ಎಲ್ಲ ಅಲ್ಲೇ ಇರ್ತಾರ್ರಿ. ಎಷ್ಟರ ಮಟ್ಟಿಗೆ ಇರ್ತಾರೆ ಅಂದ್ರೆ ಅವರದೇ ಅಧಿಕಾರ. ಇದ್ಯಾವ ಥರ ಸನ್ಯಾಸ, ಇದ್ಯಾವ ಥರ ಗೋಳು? ಮಗಳನ್ನ ಮರೆಯಲಿಲ್ಲ, ಮಗನ್ನ ಬಿಟ್ಕೊಡಕ್ಕಾಗಲ್ಲ, ಹೆಂಡತಿ ಅಪ್ಪ ಅಮ್ಮ ಅನ್ನೋ ಮೋಹ ಮಾಯನ್ನು ತೊರೆಯದೆ ಬೂಟಾಟಿಕೆ ದಾಸಯ್ಯನಿಗೆ ಎಲ್ಲಾ ಕಡೆ ನಾಮ ಅನ್ನೋ ಹಾಗೆ ಈ ಕಾಷಾಯ ವಸ್ತ್ರ ಬೇರೆ, ಇದನ್ನು ಹಾಕೊಂಡು ಝಗ ಝಗ ನನಗೆ ಹೇಳ್ತಾರೆ ಭೈರವಿ ಅಮ್ಮ ಅದೇನು ಲಿಫ್ಟಿಕ್ ಹಚ್ಕೋತಾಳೆ, ಅದೇನು ದೊಡ್ಡ ಅಲ್ರಿ, ನನ್ನ ಕಣ್ಣು ನನ್ನ ಲಿಫ್ಟಿಕ್ಕು ನಂದು ಮೈಯೆ. ಅದು ನನ್ನ ಮಠದಲ್ಲಿ ಬಂದು ನೋಡಿ ನೀವು, ನಮ್ಮ ಪೂರ್ವಾಶ್ರಮದವರು ಯಾರ್ಯಾರೂ ಇಲ್ಲ.